ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿಬ್ಬರು ನಮಗಿಬ್ಬರು ಕನ್ನಡ ಲಾಗ್ಸ್. ಯಾರ್ಯಾರು ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ. ಹೊಡಿಬಾರ್ದು ಮಗನ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್. ಸರಿಯಾಗಿ ಹೇಳು ಧನ್ವಿ. ವೆಲ್ಕಮ್ ಬ್ಯಾಕ್. ಓ ಅಯ್ಯೋ ಬ್ರಷ್ ಅಪ್ಪಂಗೆ ಕೇಳು ರೀ. ಏನೋ ಕೇಳ್ತಾವನೆ ರೀ. ಇರೋ ಅಪ್ಪ ಗಾಡಿ ಓಡಿಸ್ತಾ ಇದೆ. ಟ್ರಾಫಿಕ್ ಇದೆ, ಅಪ್ಪ ಗಾಡಿ ಓಡಿಸ್ತಾ ಇದೆ. ಅಪ್ಪ ಗಾಡಿ ಧನ್ವಿಕುಳ್ಳ ಏನ್ ಬೇಕಪ್ಪ? ಪೆಟ್ರೋಲ್ ಹಾಕಿಸ್ಬೇಕಾ? ಏನು ಪೆಟ್ರೋಲು ಹಾಕಿಸ್ಬೇಕಾ? ಬೇಡವಾ? ಏನ್ ಬೇಕು ಮತ್ತೆ? ಇದೇನ್ ಕೇಳ್ತಾನ ಅರ್ಥನೇ ಆಯ್ತಿಲ್ಲ ನನಗೆ. ಕೇಕಾ? ಏನ್ ಬೇಕು ಬಂದ್ರೆ? ಕೇಕು. ಆಮೇಲೆ ಏನ್ ಬೇಕು? ಐಸ್ ಕ್ರೀಮು. ಯಾರು ಕೊಡ್ಸೋರು ಈಗ? ಕೊಡ್ಸೋರು ಯಾರು? ಅಮ್ಮಂತ ದುಡ್ಡಿಲ್ಲ. ಯಾರು ಕೊಡಿಸ್ತದ? ಅಮ್ಮ ಕೊಡಿಸ್ತದ. ಅಪ್ಪ ಕೊಡ್ಸಲ್ವಾ? ಇದಕ್ಕೆ ಕೊಡ್ಸಲ್ವಂತಲ್ಲ ನೀನು? ಅಪ್ಪ ಕೊಡ್ಸೋದು. ಅಪ್ಪ ಕಾಸು ಕೊಟ್ರೆ ನಂಗೆ ಕೊಡ್ಸೋದು. ಸರಿನಾ? ಹಾಯ್ ಮಾಡು, ಹಾಯ್ ಮಾಡು. ಅದಕ್ಕೆ ಹಾಯ್. ನಾವು ರೈಟ್ ಅಪ್ ಮಾತ್ರ ಮಾಡ್ತೀವಿ. ಮೊನ್ನೆ ಎಂಟ್ರಿಗೆ ಹೋಗೋಣ. ಹಾಂ ಸರಿ. ಶಾಪಿಂಗ್ ಹೋದಾಗಲೇ ನಾವು 7:30 8 o'clock ಆಗಿತ್ತು. ಬಟ್ 10ವರೆಗೂ ಟೈಮ್ ಇರುತ್ತಲ್ಲ, ಹಾಗಾಗಿ ಸರಿ ಆಯಿತು ಹೋಗೋಣ, ಟೈಮ್ ಇರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಬೇಗ ಬಂದು ಕರ್ಕೊಂಡು ಹೋಗಿದ್ರು. ನನಗೂ ಕೂಡ ತುಂಬ ಎಮರ್ಜೆನ್ಸಿ ಐಟಮ್ಸ್ ಎಲ್ಲ ಬೇಕಿತ್ತು, ಎಲ್ಲ ಖಾಲಿ ಆಗಿತ್ತು. 3 months ಒನ್ಸ್ ನಾನು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತೀನಿ. ನನಗೆ ನೆಲಮಂಗಲ ಡಿಮಾರ್ಟು ನಿಯರ್ ಆಗುತ್ತೆ, ಬಗ್ಲಗುಂಟೆನೂ ಆಗುತ್ತೆ. ಬಟ್ ನನಗೆ ಅಲ್ಲಿಗಿಂತ ನಂಗೆ ನೆಲಮಂಗಲ ಡಿಮಾರ್ಟೇ ಇಷ್ಟ. ಕೆಲವೊಂದು ಜಾಸ್ತಿ ಐಟಮ್ಸ್ ಕೂಡ ಇರುತ್ತೆ, ಕೆಲವೊಂದು ಅಲ್ಲಿ ಸಿಗೋದಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಇಲ್ಲೇ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಬೈ ಒನ್ ಗೆಟ್ ಒನ್ ಇರುತ್ತೆ, ಅಥವಾ ಗ್ರೋಸರೀಸು ಕೂಡ ಕಡಿಮೆ ಪ್ರೈಸೇ ಇರುತ್ತೆ ನನಗನ್ನಿಸುತ್ತೆ. ಬಟ್ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಮತ್ತು ಗ್ರೋಸರೀಸು ಬಾಳಿಕೆ ಕೂಡ ಬರುತ್ತೆ. ಕೆಲವೊಂದು ಬೇಗ ಔಟ್ಸೈಡ್ ನಾನು ತಂದಾಗ ನೋಡಿದ್ದೀನಿ ಹುಳ ಆಗೋದು ಅಥವಾ ಏನೋ ಒಂಥರ ಅನಿಸುತ್ತೆ. ಬಟ್ ಇಲ್ಲಿ ಡಿಮಾರ್ಟಿಂದ ಶಾಪಿಂಗ್ ಬಂದಿರೋ ಗ್ರೋಸರೀಸ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಅದಕ್ಕೋಸ್ಕರ ನಾನು ಡಿಮಾರ್ಟಲ್ಲೇ ಶಾಪಿಂಗ್ ಮಾಡೋದು. ಆಲ್ಮೋಸ್ಟ್ 6-7 ಇಯರ್ಸಿಂದ ನಾನು ಡಿಮಾರ್ಟಲ್ಲೇ ಶಾಪಿಂಗ್ ಮಾಡ್ತಿರೋದು. ಇನ್ನೊಂದು ಏನಂದರೆ ನಮಗೇನು ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ. ಮತ್ತು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಹೋಗಬೇಕು ಅನ್ನೋದು ಏನೂ ಇರೋದಿಲ್ಲ. ನನ್ನ ಮಕ್ಕಳು ನೋಡಿ ಇಬ್ಬರು ಟ್ರ್ಯಾಲಿಲಿ ಕೂತ್ಕೊಂಡು ಎಲ್ಲನೂ ತೆಗ್ದು ಅವ್ರ ಪಾಡ್ಗೆ ಅವ್ರು ಹಾಕ್ಕೊತಾ ಇದ್ದಾರೆ ಟ್ರ್ಯಾಲಿ ಒಳಗಡೆ ಸಿಕ್ಕಿದ್ದೆಲ್ಲ. ನಾನು ನಮ್ಮ ಮನೆಯವರು ಇಬ್ಬರು ಮತ್ತೆ ರಿಟರ್ನ್ ರಿಪ್ಲೇಸ್ ಮಾಡ್ತಾಯಿದ್ದೀವಿ. ಇದೇ ಥರ ಆಗ್ತಾಯಿತ್ತು. ಬಟ್ ಎಷ್ಟೊತ್ತು ಆಡ್ತಾರೆ, ಆಟ ಆಡಲಿ, ಆಮೇಲೆ ಸುಮ್ಮನೆ ನಮಗೂ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದೆ. ನನ್ನ ಮಕ್ಳಿಗೆ ಏನೇನು ಬೇಕು ಎಲ್ಲ ಅವರೇ ತೊಗೊತಾಯಿದ್ರು. ಅಮ್ಮ ಅದು ತಗೋ ಅಮ್ಮ, ಅಮ್ಮ ಇದು ತಗೋಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗೊತ್ತಾ. ನಾನು ನಮ್ಮ ಮನೆಯವರು ಅದನ್ನೇ ಮಾತಾಡ್ಕೊತಾ ಇದ್ವಿ. ಎಲ್ಲ ನೆಕ್ಸ್ಟು ಅವರೇ ತೊಗೊಂಬರ್ತಾರೆ ಅಂತ. ಅಮ್ಮ ಅದು ತಗೋ ಅಮ್ಮ ಇದು ತಗೋ ಎಷ್ಟು ಚೆನ್ನಾಗಿ ಹೇಳ್ತಿರ್ತಾರೆ ಅಂದರೆ ಒಂದು ಕಡೆ ಖುಷಿನೂ ಕೂಡ ಆಗ್ತಿರುತ್ತೆ. ಬಟ್ ಮಕ್ಕಳು ಎಷ್ಟು ಕ್ಯೂಟ್ ಅನಿಸುತ್ತೆ. ಒಂದೊಂದು ಸಲ ಅಷ್ಟೇ ಹಿಂಸೆ ಕೊಡ್ತಾರೆ ಗೈಸ್. ಒಬ್ಬಳೇ ಮಕ್ಕಳನ್ನು ಕೂಡ ನೋಡ್ಕೋತಿರೋದ್ರಿಂದ ನನಗೂ ಕೆಲವೊಂದು ಸಲ ತಲೆನೋವು ಬರುತ್ತೆ. ಅಪ್ಪ ಯಾಕಪ್ಪ ಬೇಕು ಅನಿಸುತ್ತೆ. ಬಟ್ ಏನು ಮಾಡೋದು, ಮಕ್ಕಳು ಆಡೋದು ಒಂದೊಂದು ಸಲ ಕ್ಯೂಟಾಗಿರುತ್ತೆ.
ಒಂದೊಂದು ಸಲ ಸಿಟ್ಟು ಬರೆಸ್ತಾರೆ. ಬಟ್ ಹೇಗೋ ನಡೀತಿದೆ, ಗೊತ್ತಿಲ್ಲ ಮುಂದಕ್ಕೆ ಹೇಗಿರುತ್ತೆ ಅಂದ್ಬಿಟ್ಟು. ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾರೆ. ಒಂದೊಂದು ಸಲ ತುಂಬ ಬೇಜಾರಾಗ್ತಿರುತ್ತೆ, ಯಾಕೆ ಹಿಂಗೆ ಕಿತ್ತಾಡ್ತಾರೆ ಮಕ್ಕಳು ಅಂತ. ಓಕೆ ಇರಲಿ, ಇದೆಲ್ಲ ಕಾಮನ್ ಮನೇಲಿ, ಮಕ್ಕಳಿದ್ದಿದ್ದ ಮನೇಲಿ ಎಲ್ಲರೂ ಮನೆಯಲ್ಲೂ ಇದ್ದಿದ್ದೆ. ಸ್ವಲ್ಪ ದೊಡ್ಡ ಮಗು ಸ್ವಲ್ಪ ಚಿಕ್ಕ ಮಗು ಆದ್ರೂ ಜಗಳ ಇರುತ್ತೆ, ಕಿತ್ತಾಟ ಇರುತ್ತೆ ಮಕ್ಕಳ ಮಧ್ಯೆ. ಇವರಿಬ್ಬರು ಒಂದೇ ಏಜ್ ಟ್ವಿನ್ಸ್ ಇರೋದ್ರಿಂದ ಇನ್ನೂ ಜಾಸ್ತಿನೇ ಇದೆ, ಅದನ್ನು ನಾನು ಹೇಳಿದೆ ಅಷ್ಟೇ. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ನಾವು ಟ್ರಾಲಿ ಕೆಳಗಡೆನೆ ಬಿಟ್ಟು ಮೇಲ್ಗಡೆ ಹೋಗಿದ್ವಿ. ಒಂದು ಸಲ ನೋಡ್ಕೊಂಬರೋಣ ಏನಾದರೂ ಆಫರ್ಸ್ ಇದೆಯಾ ಅಂದ್ಬಿಟ್ಟು. ನಮ್ಮನೆಯವ್ರಿಗೆ ಶೂ ತೊಗೊಬೇಕಿತ್ತು. ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಶೂ ಬಟ್ಟೆ ಎಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ. ಮಕ್ಳಿಗೂ ಕೂಡ ಸ್ಲಿಪ್ಪರ್ ತೊಗೋಬೇಕಿತ್ತು, ಅದಕ್ಕೋಸ್ಕರ ಟ್ರಾಲಿನ ಕೆಳಗಡೆನೇ ಬಿಟ್ಟು ಹೋಗಿದ್ವಿ. ಮಕ್ಳಿಗೆ 2 ಜೊತೆ ಸ್ಲಿಪ್ಪರು ತುಂಬ ಕ್ಯೂಟ್ ಅನಿಸುತ್ತೆ ಮಕ್ಳದ್ದು ಏನೇ ನೋಡಿದ್ರೂ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಲಿಪ್ಪರು, ಕಲರು ಕೂಡ ಡಾರ್ಕ್ ಬ್ಲೂ ಚೆನ್ನಾಗಿದೆ, ಅದಕ್ಕೋಸ್ಕರ ತಗೊಂಡೆ. ಫೈನಲಿ ಬಿಲ್ ಮಾಡಿಸ್ತಾ ಇದ್ದೀವಿ. ಟೈಮ್ ಕೂಡ 9:30 ಆಗಿದೆ. ಇವಾಗ ಮನೆಗೆ ಹೋಗಬೇಕು, ಅಡುಗೆ ಮಾಡಿ ಊಟ ತಿಂದ್ಬಿಟ್ಟು ಮಲ್ಕೊಬೇಕು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಲಾಗ್ ಬರ್ತಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.